ಮಾಳಿಕೆ 3, ಪುಸ್ತಕ ಪರಿಚಯ 70, ತಿಂಗಳ ವಿಶೇಷ ಯತಿರಾಜ್ ವೀರಾಂಬುದಿ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಸ್ವಪ್ನ ಸೃಷ್ಟಿ. ಲೇಖಕರು ಯತಿರಾಜ್ ವೀರಾಂಬುದಿ. ಅಭಿಪ್ರಾಯ ದೇವಿಶ್ರೀ ಪ್ರಸಾದ್. ಓದುತ್ತಿರುವವರು ಸೌಂದರ್ಯ ಎಂವಿ. ಯತಿರಾಜ್ ವೀರಾಂಬುದಿಯವರ ಕಥೆಗಳನ್ನು ಪ್ರತಿಲಿಪಿಯಲ್ಲಿ ಓದಿದ್ದೇನಾದರೂ ಕಾದಂಬರಿ ಎಂದು ಓದಿದ ಮೊದಲ ಪುಸ್ತಕವಿದು. ಅವರ ಬರಹ ಶೈಲಿ ಸರಾಗವಾಗಿರುವುದರಿಂದ ಓದುವ ಎಲ್ಲರಿಗೂ ಇಷ್ಟವಾಗುವುದರಲ್ಲಿ ಸಂಶಯವೇ ಇಲ್ಲ. ವೃತ್ತಿಯಲ್ಲಿ ಇಂಜಿನಿಯರ್ ಆದ ಇವರು ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಹೆಸರುವಾಸಿಯಾಗಿದ್ದಾರೆ. ನಮಗೆ ಅರಿವಲ್ಲದಂತೆಯೇ ಎಷ್ಟು ಅಪರಾಧಗಳನ್ನು ಮಾಡಿರುತ್ತೇವೆ. ದಿನನಿತ್ಯವೂ ಮಾಡುತ್ತಲೇ ಇದ್ದೇವೆ. ಗಾಡಿ ಚಲಾಯಿಸುವಾಗ ಟ್ರಾಫಿಕ್ ರೂಲ್ಸ್ಗಳನ್ನು ಮೀರದವರೇ ಇಲ್ಲ. ಮನೆಯ ಕಸವನ್ನು ಸಹ ಯಾರೋ ನೋಡುತ್ತಿಲ್ಲವೆಂದು ತಿಳಿದರೆ ಸಾಕು, ಯಾವುದಾದರೂ ಖಾಲಿ ಜಾಗದಲ್ಲಿ ಎಸೆದು ಬಿಡುವುದು. ಬ್ಯಾಂಕ್ ಮತ್ತು ಇನ್ನಿತರ ಜಾಗಗಳಲ್ಲಿ ಸರದಿ ಪ್ರಕಾರ ನಿಲ್ಲದೆ ಕ್ಯೂ ಮಧ್ಯದಲ್ಲಿ ಪ್ರವೇಶಿಸುವುದು. ಮೊಬೈಲ್ ಬಳಕೆ ಕೆಲವು ಸ್ಥಳಗಳಲ್ಲಿ ನಿಷಿದ್ಧವಿದ್ದರೂ ಬಳಸುವುದು. ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ಅಪರಾಧಗಳಾಗಿ ಮಾರ್ಪಡುವುದು. ತಿಳಿಯದೆ ತಪ್ಪು ಮಾಡುವವರು ಒಂದೆಡೆಯಾದರೆ, ತಿಳಿದೇ ಅದರಲ್ಲೂ ಮಹಾಪರಾಧಗಳನ್ನು ಎಸಗುವವರನ್ನು ಬಿಡಲೇಬಾರದು. ಶಿಕ್ಷೆಗಳು ಕಠೋರವಾದರೆ ತಪ್ಪುಗಳು ಕಡಿಮೆಯಾಗುವುದು. ದೊಡ್ಡ ಪ್ರಭಾವಿತ ವ್ಯಕ್ತಿಗಳು ಹಣಕ್ಕಾಗಿ ಅಡ್ಡದಾರಿಯಲ್ಲಿ ದುಡಿಯುವವರನ್ನು, ಅಧಿಕಾರಿಗಳನ್ನು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೆ ಲಂಚಕ್ಕಾಗಿ ಮಾಡುವ ತಪ್ಪುಗಳಿಂದ ಅಮಾಯಕರಾದ ಎಷ್ಟೋ ಜನರ ಜೀವಗಳು ಬಲಿಯಾಗಿವೆ. ದುರಾಸೆಯ ಎಷ್ಟೋ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಂದ ಕೆರೆಕಟ್ಟೆ, ವ್ಯವಸಾಯದ ಭೂಮಿಗಳು ಅಕ್ರಮವಾಗಿ ಶ್ರೀಮಂತರ ಸ್ವತ್ತುಗಳಾಗಿವೆ. ಅಲ್ಲಿ ಅವರುಗಳ ವೈಭವಯುಕ್ತ ಶಾಲಾ ಕಾಲೇಜು ಪ್ಲಾಟ್ಗಳನ್ನು ಕಟ್ಟಿಸಿ ದುಬಾರಿ ಬೆಲೆಗೆ ಮಾರಿಬಿಡುತ್ತಾರೆ. ಪ್ರಕೃತಿಯು ಏರುಪೇರಾದಾಗ ಅಲ್ಲಾಗುವ ಅನಾಹುತಗಳಿಗೆ ಅಮಾಯಕ ಜನರು ಬಲಿಯಾಗುತ್ತಾರೆ. ಇಂತಹ ಅಪರಾಧವನ್ನು ಮಾಡುವವರಿಗೆ ಎಂತಹ ಶಿಕ್ಷೆಯನ್ನು ವಿಧಿಸಬೇಕು? ಕಾನೂನಿನ ಮೇಲೆ ಯಾವ ಪ್ರಜೆಗೂ ಮರ್ಯಾದೆ ಎಂಬುದೇ ಇಲ್ಲ. ಎಲ್ಲರೂ ಯಾವುದಾದರೊಂದು ತಪ್ಪನ್ನು ಮಾಡುತ್ತಲೇ ಇರುವುದನ್ನು ಕಂಡರೆ ಯಾಕೋ ಮೈಯೆಲ್ಲ ಪರಿಚಿಕೊಂಡಷ್ಟು ಸಿಟ್ಟಾಗುತ್ತದೆ. ಸ್ವಪ್ನ ಸೃಷ್ಟಿಯು ಸಮಾಜದಲ್ಲಾಗುವ ಅನೀತಿ, ಅನ್ಯಾಯ, ಅನಾಚಾರಗಳನ್ನು ತಡೆಗಟ್ಟಲು ಎಲೆಮರೆಕಾಯಾಗಿ ಸ್ವಾಮಿಯವರ ನೇತೃತ್ವದಲ್ಲಿ ತಯಾರಾದ ಶಿಷ್ಯರ ತಂಡದೊಡನೆ ವಿವಿಕ್ತನು ನಾಯಕನಾಗಿ ದೇಶವನ್ನು ಶುಚಿಗೊಳಿಸುವ ಕಾರ್ಯಕ್ಕಿಳಿಯುತ್ತಾನೆ. ಟ್ರಾಫಿಕ್ ರೂಲ್ಸ್ ಅನ್ನು ಅನುಸರಿಸದವರಿಂದ ಹಿಡಿದು ಲಂಚ ಪಡೆಯುವವರಿಂದ ಹಿಡಿದು ಬಹುತೇಕ ಅಪರಾಧಗಳನ್ನು ಮಾಡುವವರಿಗೆ ಅವರವರ ತಪ್ಪುಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ವಿಧಿಸುತ್ತಾ ಮತ್ತೆ ಆ ತಪ್ಪನ್ನು ಮಾಡಲು ಹಿಂಜರಿಯುವಂತೆ ಮಾಡುವುದರಲ್ಲಿ ಸಫಲರಾಗುತ್ತಾರೆ. ಕಾದಂಬರಿಯನ್ನು ಓದುತ್ತಾ ನಿಜವಾಗಲೂ ಇಂತಹವರು ಬೇಕೆಂದು ಮನವು ಆಶಿಸುತ್ತದೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಬರೀ ಮೋಸ, ವಂಚನೆ. ಮನುಷ್ಯನಿಗೆ ಮನುಷ್ಯನೇ ಶತ್ರು. ಯಾರೋ ದುಡಿತದ ಫಲ ಯಾರೋ ಅನುಭವಿಸುತ್ತಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನನ್ನ ಅಚ್ಚುಮೆಚ್ಚಿನ ಶ್ಲೋಕವಿದು. ಭಗವಾನ್ ಶ್ರೀಕೃಷ್ಣನು ಹೇಳಿದ ಪ್ರಕಾರ ಪ್ರತಿ ಯುಗದಲ್ಲಿ ಅಧರ್ಮವು ಹೆಚ್ಚಾದಾಗ ಆತನು ಅವತಾರವನ್ನು ತಾಳಿ ಧರ್ಮವನ್ನು ಸ್ಥಾಪಿಸಿದ್ದಾನೆ. ಆದರೆ ಈ ಕಲಿಯುಗದಲ್ಲಿ ಅವನೇಕೆ ಇನ್ನೂ ಅವತರಿಸಲಿಲ್ಲ? ಅಧರ್ಮ, ಅನೀತಿ ಹೆಚ್ಚಾಗಿರುವ ಈ ಜಗವನ್ನು ಕಾಪಾಡಲು ಯಾವಾಗ ಅವತರಿಸುವನೋ ಆ ಭಗವಾನ್. ಸದ್ಯಕ್ಕೆ ಈ ಕಾದಂಬರಿ ಓದಿ ನೋಡಿ. ಧನ್ಯವಾದಗಳು.